ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ, ಈ ದೃಶ್ಯಾವಳಿಗಳನ್ನು ನೋಡ್ರಿ. ಇರಾನ್ ಖುಷಿಯಿಂದ ಕುಣಿದಾಡ್ತಾ ಇದೆ. ಯುದ್ಧ ಗೆಲ್ಲುವುದಕ್ಕಿಂತಲೂ ತಮ್ಮ ಸಭ್ಯತೆ ಸಂಸ್ಕೃತಿಯನ್ನು ಉಳಿಸಿಕೊಂಡಿದ್ದಕ್ಕಾಗಿ. ಯಾಕಂದರೆ ಟ್ರಂಪ್ ಸಾಹೇಬರು ಇರಾನನ್ನು ಧ್ವಂಸ ಮಾಡ್ತೀನಿ ಅನ್ನುವಂಥ ನಿರ್ಧಾರ ಮಾಡಿದರು. ಅದರ ಕೊನೆಗೆ ಗೆದ್ದಿದ್ದು ಯಾವುದು? ಸಂಸ್ಕೃತಿ, ಮಾನವೀಯತೆ ಜೊತೆಗೆ ನಾಗರಿಕತೆ ಅನ್ನುವಂಥದ್ದು. ಯಾಕಂದರೆ ಇತಿಹಾಸದಲ್ಲಿ ಇರಾನನ್ನು ಸ್ವತಃ ಅಲೆಕ್ಸಾಂಡರ್ನಿಂದ ಗೆಲ್ಲಲಿಕ್ಕಾಗಿರಲಿಲ್ಲ, ಇಡೀ ಸುಟ್ಟಿದ್ದರು. ಮಂಗೋಲಿಯನ್ ದಾಳಿ ಮಾಡಿದರು, ನಾಶ ಆಗಿರಲಿಲ್ಲ. ಇವತ್ತು ಟ್ರಂಪ್ ಅವರು ತಮ್ಮ ಅಮೆರಿಕೆ ಮತ್ತು ಇಸ್ರೇಲ್ ಜೊತೆಗೂಡಿ ದಾಳಿ ಮಾಡಿದರು. ಇವತ್ತಿಗೂ ಅದು ತನ್ನ ಗೆಲುವನ್ನು ವ್ಯಕ್ತಪಡಿಸಿತು, ನಾಶ ಆಗಲಿಲ್ಲ. ಇದರರ್ಥ ಯಾವುದೇ ನಾಗರಿಕತೆಯನ್ನು ನಾವು ಧ್ವಂಸ ಮಾಡ್ತೀವಿ, ನಾಶ ಮಾಡ್ತೀವಿ ಅನ್ನುವಂಥದ್ದು ಅದು ಅಸಭ್ಯತೆಯ ಪರಮಾವಧಿ. ಈ ಮಾತನ್ನು ಆಡಿದ್ದಕ್ಕಾಗಿ ಇವತ್ತು ಸೋಲುವಂಥ ಪ್ರಸಂಗ ಬಂತ ಅನ್ನುವಂಥದ್ದು. ಯಾಕಂದರೆ ಇಡೀ ವಿಶ್ವ ಅಮೇರಿಕೆಯನ್ನು ದೂರೀಕರಿಸ್ತಾ ಹೊರಟು. ಇದು ಯಾವುದಪ್ಪ ನ್ಯಾಯ? ಇಡೀ ಇರಾನನ್ನು ಧ್ವಂಸ ಮಾಡಿ ಬಾಂಬ್ ಹಾಕಿ ಖುಲ್ಲಾ ಮಾಡೋದು, ಅಥವಾ ಅದರಲ್ಲೂ ಆಟೋಮ್ ಬಾಂಬ್ ಆಗಿರ್ಬೋದು, ನ್ಯೂಕ್ಲಿಯರ್ ಬಾಂಬ್ ಆಗಿರ್ಬೋದು, ಹಾಕಿ ಖುಲ್ಲಾ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ ಸಂದರ್ಭದಲ್ಲೇ ಇಡೀ ವಿಶ್ವ ಒಂದು ಕಡೆ ಆಗ್ತಾ ಹೊರಟಿತು. ಯುರೋಪಿಯನ್ ಯೂನಿಯನ್ಗಳು ಇರಾನ್ ಜೊತೆ ಸಂಬಂಧವನ್ನು ಬೆಳೆಸೋಕ್ಕೆ ಶುರು ಮಾಡಿದ್ವಿ. ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಎಲ್ಲರೂ ಇರಾನ್ ಜೊತೆ ಸಹ, ಭಾರತವೂ ಸಹ ತನ್ನ ಗೆಳೆತನವನ್ನು ಮುಂದುವರಿಸಲಿಕ್ಕೆ ಇತ್ತು. ಇಡೀ ವಿಶ್ವನ ಒಂದು ಕಡೆ ಆಗ್ತಾಯಿತ್ತು, ಇನ್ನೊಂದು ಕಡೆ ಅಮೆರಿಕ ಬೀಳ್ತಾ ಹೋಗಿಬಿಡ್ತು. ಯಾವ ಡಾಲರ್ನಿಂದ ಇಡೀ ವಿಶ್ವನ ಆಳಬೇಕು, ತನ್ನ ಕಪಿಮುಷ್ಟಿ ಇಟ್ಕೋಬೇಕು, ಟ್ಯಾರಿಫ್ ಮೂಲಕ ಅಂತೇಳಿ ಆರಂಭದಲ್ಲಿ ಶುರು ಮಾಡಿದರು ಟ್ರಂಪ್ ಅವರು. ಕೊನೆಗೆ ಅದರ ಅಂತ್ಯ ಆಗಿ ಹೋಗಿಬಿಡ್ತು ಅಂತ. ಎಲ್ಲರೂ ಒಂದು ಕಡೆ ಆದಾಗ ಸಹಜವಾಗಿ ಜಗದಲ್ಲಿ ಇವ್ರ ಜೊತೆ ವ್ಯವಹಾರ ಮಾಡೋರು ಯಾರು? ಅದರಲ್ಲೂ ವಿಶ್ವಸಂಸ್ಥೆಯಲ್ಲಿ ಸಹಿತ ಏಕಾಂಗಿ ಇದ್ರ ಜೊತೆಗೆ ಯಾರೂ ಗುರುತಿಸ್ಕೊಳ್ತಾ ಇಲ್ಲ ಟ್ರಂಪ್ರ ಜೊತೆ. ಈ ಒಂದು ದಾಳಿ ಆಗಿದ್ದರೆ ಸಪೋಸ್ ಒಂದು ವೇಳೆ ಇಡೀ ಇರಾನಿನ ಎಲ್ಲರೂ, ಇಡೀ ದೇಶ ತುಂಬ ಎಲ್ಲೆಲ್ಲೇ ಅವರು ಅಣುಸ್ಥಾವರಗಳಿದ್ದಾವ, ಎಲ್ಲೆಲ್ಲೇ ಅವರು ಎಣ್ಣೆ ಬಾವಿಗಳಿದ್ದಾವ, ಎಲ್ಲೆಲ್ಲೇ ಬ್ರಿಡ್ಜಸ್ ಇದ್ದಾವ, ಎಲ್ಲ ಕಡೆ ಜನ ನಿಂತು ಬಿಡ್ತು. ಒಡೆಯಪ್ಪ ನಮ್ಮನ್ನು ಬಂದು ಹಾಳು ಮಾಡು, ಕೊಂದು ಬಿಡು ಇನ್ನಂತೆ. ಇಡೀ ವಿಶ್ವದನ್ನು ಬೆರಗಲ್ಲಿಂದ ನೋಡುವಂಥದ್ದಾಯಿತು. ಕೊನೆಗೆ ಮಾನವೀಯತೆ, ಸಂಸ್ಕೃತಿ ಗೆದ್ದು ಅನ್ನೋದು ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಹಾಗಾದ್ರೆ ಅಮೆರಿಕ ಈ ಸೋಲಿಗೆ ಕಾರಣ ಏನು? ಅಮೆರಿಕ ಯಾಕೆ ಸೋಲೋಕ್ಕೆ ಪ್ರಯತ್ನ ಆಯಿತು? ಪ್ರಯತ್ನ ಪಡಿಸಿದ ತಾನ ಅಂತ. ಯಾಕಂತಂದ್ರೆ ಸೋಲರಿ ಅದು ಸೂಪರ್ ಪವರ್. ಅದು ಸೋತಿದ್ದು ಇದು 3ನೇ ಸಲ. ಮೊದಲನೇದಾಗಿ ವಿಯೆಟ್ನಾಂ ಜೊತೆಗೆ, ಎರಡನೇದಾಗಿ ಅಫ್ಘಾನಿಸ್ತಾನದಲ್ಲೇ, 3ನೇದು ಇಲ್ಲೇ. ಇಲ್ಲಂತೂ ಈ ಹಿಂದಿನ 2 ಸೋಲಿಗಿಂತ ದೊಡ್ಡ ಸೋಲು ಅನುಭವಿಸುತ್ತಾ ಪ್ರಸಂಗ ಬಂತು. ಇದಕ್ಕೆ ಕಾರಣ ಸ್ವತಃ ಟ್ರಂಪ್ ಅವರು, ಸ್ವತಃ ಅಮೇರಿಕನ್ಸ್. ಯಾಕಂದ್ರೆ ಇವರ ಅತಿ ದುರಾಸೆ. ಜಗತ್ತು ಏನೆಲ್ಲ ನಮ್ಮದಪ್ಪ, ಜಗತ್ತನ್ನ ಹೇಳ್ದಂಗೆ ಕೇಳಬೇಕಪ್ಪ, ದುಡ್ಡೆಲ್ಲ ನಮ್ಮದೇ ಇರಬೇಕಪ್ಪ, ಡಾಲರ್ ಎಲ್ಲ ಕಡೆ ಓಡಾಡಬೇಕಪ್ಪ, ನಮ್ಮನ್ನು ಎಲ್ಲರೂ ನಾವು ಕೇಳಬೇಕಪ್ಪ. ಡೆಮಾಕ್ರಸಿ ಹೆಸರಲ್ಲಿ ಡಿಕ್ಟೇಟರ್ಶಿಪ್ಪನ್ನು ಇಡೀ ವಿಶ್ವದ ಮೇಲೆ ಹೇಳಿಕೊಂಡ್ರು. ಆ ಇಡೀ ವಿಶ್ವ ಸೆಳೆದು ನಿಂತದಕ್ಕೆ ಸಹಜದ. ಪಾಪ ವೆನೆಜುಲಾದ ಪ್ರೆಸಿಡೆಂಟನ್ನು ಏನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳ್ಕೊಳ್ಳೋದಂಗೆ ಹೋಗ್ಬಿಟ್ರು. ಗ್ರೀನ್ಲ್ಯಾಂಡ್ ನಂದು ಅಂತ ಹೇಳಿಕ್ಕೆ ಶುರು ಮಾಡಿದ್ರು. ಇದರಿಂದ ಯುರೋಪ್ದಿಂದ ದೂರ ಆದರು. ಜೊತೆಗೆ ನ್ಯಾಟೋ ಕಾಗದದ ಹುಲಿ ಅಂತ ಹೇಳಿದರು, ನ್ಯಾಟೋದಿಂದ ದೂರ ಆದರು ಯುರೋಪಿಯನ್ ಯೂನಿಯನ್ಗಳಿಂದ. ಭಾರತದ ಪ್ರಧಾನಿಯವರನ್ನು ಯಾವ ರೀತಿ ನಡೆಸಿಕೊಂಡ್ರಪ್ಪ ಅಂತಂದ್ರೆ ಅದನ್ನು ಹೇಳಿಕ್ಕೆ ಆಗೋದಿಲ್ಲ. ಇಂಥ ಒಂದು ಅನೇಕ ತಪ್ಪುಗಳು ಇದರ ಜೊತೆಗೆ ಇದೆಲ್ಲ ಸೂಕ್ಷ್ಮ ನೋಡ್ತಾ ಇದ್ದ ವಿಶ್ವ ಇವತ್ತು ಒಂದು ಕಡೆ ಆಯಿತು. ಜೊತೆಗೆ
ಚೈನಾ ಎಲ್ಲದ ಮಹತ್ವವನ್ನು ಪಡ್ಕೊಂಡ್ಬಿಡ್ತು. ಈಗ ನೋಡ್ರಿ, ಮಾತುಕತೆಯಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಹಂತಕ್ಕೆ ಬಂದಿರ್ತದೆ ಇವತ್ತು ಮಾತುಕತೆ. ಮುಂದಿನ 15 ದಿನ ಯುದ್ಧ ಇಲ್ಲ, ನಂತರದಲ್ಲೇ ಒಪ್ಪಂದ ಆದ ನಂತರ ಶಾಶ್ವತ ಏನಪ್ಪ ಅಂತಂದ್ರೆ ಯುದ್ಧ ವಿರಾಮ, ಅಂದ್ರೆ ಯುದ್ಧ ಇಲ್ಲ ಅಂತ. ಕೊನೆಗೆ ಯಾವ ಹಂತಕ್ಕೆ ಬಂದಪ್ಪ ಅಂತಂದ್ರೆ ಇರಾನದ 10 ಬೇಡಿಕೆಗಳಿದ್ವು. ಆ 10 ಬೇಡಿಕೆಗಳು ಹೊಸ್ತು ಅನ್ನುವಂಥ ಪ್ರಸಂಗ ಬಂತು. ಎಸ್, ಓಕೆ, ನಾನು ಒಪ್ಪಿದ್ದೀನಿ ಅನ್ನುವಂಥ ಮಾತು. ಇಸ್ರೇಲ್ ಕಂಟ್ರೋಲ್ ಮಾಡ್ಕೊತೀನಿ ಅನ್ನೋ ಮಾತು. ಇವೆಲ್ಲ ನೋಡಿದಾಗ ಇವತ್ತು ಅನ್ನಿಸ್ತದ ಕೇವಲ ದುಡ್ಡು, ಕೇವಲ ಏನಪ್ಪ ಒಂದು ಶಕ್ತಿ, ಮತಾಂಧತೆ, ಹಣದ ಮತಾಂಧತೆಯಿಂದ ನಾವು ವಿಶ್ವವನ್ನಾಗಲಿ ಜನವನ್ನಾಗಲಿ ಗೆಲ್ತೀವಿ ಅಂದರೆ ಅದೊಂದು ಮೂರ್ಖತನದ ಪರಮಾವಧಿ ಅನ್ನೋದು ಇದು ಸಾಕ್ಷಿಯಾಗಿಬಿಡ್ತೀವಿ ಅಂತ. ಈ ನೆಲೆಯಲ್ಲೇ 10 ಬೇಡಿಕೆಗಳಿದ್ದು ಮಧ್ಯದಾಗೆ ಶಾಶ್ವತವಾಗಿ ಇರಾನದ ಮೇಲೆ ದಾಳಿ ಮಾಡುವಾಗಿಲ್ಲ ಇನ್ನು ಮುಂದೆ ಫ್ಯೂಚರ್. ಎಸ್, ಆನಂತರ ಹೊರ್ಮೋಜ್ ಇರಾನದ ಅಡಿಯಲ್ಲೇ ಇರಬೇಕಾಗಿದ್ದು. ಎಸ್, ದಾಳಿ ಮಾಡುವಾಗಿಲ್ಲ. ಈ ಲಾಸ್ ಆಗಿದ್ದು ತುಂಬಿಕೊಡ್ಬೇಕು. ಎಸ್, ಎಲ್ಲದಕ್ಕೂ ಎಸ್ಸತ್ತು. ಅದರ ಜೊತೆಗೆ ಇರಾನದ ಪ್ರತಿಯೊಂದು ವಿಷಯದ ಮತ್ತು ಹಿಂದೆ ಬ್ಯಾನ್ಗಳನ್ನ ಹಾಕಿದ್ರು ಅಮೆರಿಕನ್ಸ್. ಅಲ್ಲಿಯ ನ್ಯೂಕ್ಲಿಯರ್ ಈ ಒಂದು ಏನಪ್ಪ ಯುರೇನಿಯಮ್ಗಳನ್ನು ಸಂಗ್ರಹ ಇಟ್ಕೊಳ್ಳೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವುಗಳೆಲ್ಲ ನಿಷೇಧ ಹಾಕಿದ್ರು. ಎಣ್ಣೆಯನ್ನು ರಫ್ತು ಮಾಡೋ ಹಾಗಿಲ್ಲ ಅನ್ನುವಂಥವು ಅವುಗಳೆಲ್ಲ ಎಸ್ ಮಾಡಪ್ಪ, ಏನು ಮಾಡ್ತೀರಿ ಮಾಡಿ, ಎಲ್ಲ ಭಾಗಗಳು ಓಪನ್. ಇವತ್ತು ಇರಾನ್ ಏನಪ್ಪ ಅಂದರೆ ಯಾರು ಬೇಕಾದ್ರ ಜೊತೆಗೆ ತನ್ನ ವ್ಯವಹಾರಗಳನ್ನು ಮಾಡ್ಬೋದು, ಜೊತೆಗೆ ಯುರೇನಿಯಂ ಸಂಗ್ರಹ ಮಾಡ್ಬೋದು. ಅದ್ರ ಇನ್ನು ಒತ್ತಡ ಯಾರ್ದೂ ಇಲ್ಲ. ಅಂತಾರಾಷ್ಟ್ರೀಯ ಯುರೇನಿಯಂ ಸಂಘಟನೆ ಸಹಿತ ಅದಕ್ಕೆ ಎಸ್ ನೀವು ಮಾಡಿಕೊಳ್ಳು, ಶಾಂತಿಗೆ ಉಪಯೋಗ ಮಾಡ್ಕೊ ಅಂತೇಳಿ. ಹೀಗೆ 10 ಕಂಡೀಷನಿಗೆಲ್ಲ ಇವತ್ತು ಅಮೆರಿಕ ಅಸ್ತು ಅನ್ನೋ ಜೊತೆಗೆ ಈ ಒಂದು ಯುದ್ಧ ಮುಗಿದ್ರೆ ಸಾಗಪ್ಪ ಅನ್ನೋ ಸ್ಥಿತಿಗೆ ಬಂದಿದ್ದನ್ನು ಗಮನಿಸಿದಾಗ ಇವತ್ತು ಒಂದು ಮಾತು ನೆನಪಿ ಬರ್ತಾ ಇರ್ತಲ್ಲ, ಏನಪ್ಪ ಅಂತಂದ್ರೆ ಇಲ್ಲೇ ಕೇವಲ ನಾವು ಇಡೀ ವಿಶ್ವವನ್ನು ಬಗ್ಗಿಸ್ತೀವಿ ನಮ್ಮ ಶಕ್ತಿಯಿಂದ, ನಮ್ಮ ಹಣದಿಂದ, ನಮ್ಮ ವಿದ್ಯೆಯಿಂದ, ನಮ್ಮ ವೈಜ್ಞಾನಿಕ ದೃಷ್ಟಿಕೋನದಿಂದ, ನಮ್ಮ ತಂತ್ರಜ್ಞಾನದಿಂದ ನಾವು ತಿಳ್ಕೊಂಡಿದ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅನ್ನುವಂಥದ್ದನ್ನು ಇವತ್ತು ಅಮೇರಿಕ ತೋರಿಸ್ಕೊಟ್ಟಿದ್ದು. ಜೊತೆಗೆ ಪ್ರಥಮ ಬಾರಿಗೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲೇ ತನ್ನ ಸೋಲನ್ನು ಅನುಭವಿಸುವಂಥ ಪ್ರಸಂಗ ಅದಕ್ಕೆ ಬಂದಿತ್ತು ಅಂತ. ಸಪೋಸ್ ಏನಾದರೂ ಇರಾನ್ ಮೇಲೆ ದಾಳಿಯನ್ನು ಮಾಡಿದರೆ ನಿಶ್ಚಿತವಾಗಿ ವಿಶ್ವ ಒಂದು ಕಡೆಯಾಗಿ ಅಮೇರಿಕೆಯನ್ನು ಒಂದೇ ಮಾಡುವಂಥದ್ದು. ಜೊತೆಗೆ ಚೈನಾ ಸಹಿತ ಎಚ್ಚರಿಕೆ ಕೊಟ್ಟಿತ್ತು, ರಷ್ಯಾ ಮತ್ತು ಚೈನಾ. ನಾವು ಇರಾನದ ಸಾರ್ವಭೌಮತೆಯನ್ನು ನೀವೇನಾದರೂ ಕೆಣಗಲಿಕ್ಕೆ ಹೋದ್ರೆ ನಾವು ಅದ್ರ ಹಿಂದಿದ್ದೀವಿ, ನಾವು ರೆಡಿ. ಯಾಕಂದ್ರೆ ಅವ್ರದ್ದು ಕಾಂಪ್ರಮೈಸ್ ಸಿಕ್ಕೊಂಡದ. ಅಲ್ಲಿ ಎಣ್ಣೆ ಈ ಒಂದೇನು ಖರ್ಗ್ ಆಯಿಲ್ ಅನ್ನೋದ್ರಲ್ಲಿ ಎಣ್ಣೆ ಅದಲ್ಲ, ಅದು ಆಯಿತು, ಮತ್ತೊಂದಾಯಿತು. ಅಲ್ಲಿಯ 90% ಎಣ್ಣೆಯನ್ನು ಈ ಚೈನಾ ತೆಗೆದುಕೊಳ್ಳೋದ್ರಿಂದಾಗೆ ಚೈನಾದ ಉಸಿರು ಇರಾನದ ಈ ಸಾರ್ವಭೌಮತೆಯಲ್ಲಿರೋದರಿಂದಾಗೆ ಸಹಜವಾಗಿ ಅದು ಬೆನ್ನೆತ್ತಿ ಹಿಂದೆ ನಿಂತು ಬಿಡ್ತು. ಅದ್ರ ಜೊತೆಗೆ ರಷ್ಯಾ, ಇವೆಲ್ಲ ಕಾರಣಗಳಿಂದಾಗಿ ಟ್ರಂಪ್ ಅವರು ಇವತ್ತು ಸುನ್ನಾದರೂ ಒಪ್ಪಿಗೆ ಕೊಡಬೇಕಾಯಿತು. ಒಂದೇಳೆ ಯುದ್ಧ ಮಾಡಿದರೆ ಇಡೀ ವಿಶ್ವದ ಮುಂದೆ ದೊಡ್ಡ ಖಳನಾಯಕರಾಗಿ ಉಳಿಯುವಂಥ ಪ್ರಸಂಗ ಬರ್ತಾಯಿತ್ತು. ಒಂದು ದೊಡ್ಡ ಸಂಸ್ಕೃತಿಯನ್ನು ಹಾಳು ಮಾಡಿ ಅಂತ ಅಪಕೀರ್ತಿ ಅವ್ರಿಗೆ ಬರುವಂಥದ್ದಿತ್ತು. ಆದರೆ ಅವರು ಹಾಳಾಗ್ತಿದ್ರು, ಇಲ್ಲ ಬೇರೆ ವಿಷಯ. ಯಾಕಂದ್ರೆ ಆಲ್ರೆಡಿ ಅವರು ರೆಡಿ ಆಗಿದ್ದರು. ಆಲ್ರೆಡಿ ಅವ್ರನ್ನ ಬೆದರಿಸ್ಬೇಕಂತೇಳಿ ಖರ್ಗ ದ್ವೀಪಸುತ್ತ ದಾಳಿನೂ ಮಾಡಿದರು ಇಸ್ರೇಲ್ ಮತ್ತು ಅಮೆರಿಕದವರು. ಅದಕ್ಕೆ ಯಾವುದಕ್ಕೂ ಬಗ್ಗಲಾರ ತಾವು ರೆಡಿಯಾಗಿ ಮತ್ತೊಂದು ದಾಳಿಗೆ ರೆಡಿಯಾಗಿ ನಿಂತಿದ್ದರು. ಅವರ ಇಚ್ಛಾಶಕ್ತಿಯನ್ನು ಯಾರೂ ಕೆಳಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಭಿನ್ನಮತಗಳಿದ್ದು, ಭಿನ್ನಾಭಿಪ್ರಾಯ ಇದ್ದು, ಅಲ್ಲಿ ಒಳಜಗಳಿದ್ದು, ಅವಿಲ್ಲ ಅಂತಲ್ಲ. ಯಾವಾಗ ಇಡೀ ದೇಶದ ಮೇಲೆ ಈ ಒಂದು ಸಂಸ್ಕೃತಿನ ಹಾಳು ಮಾಡ್ಕೊಂಡು ಬಂದಾಗ ಇಡೀ ಇರಾನ್ ಒಂದಾಗಿ ನಿಂತಿದ್ದು ಸ್ಮರಣೀಯ. ಯಾಕಂದ್ರೆ ದೇಶ ಮುಖ್ಯ. ದೇಶದಾಗ ನಾವೆಲ್ಲ ಇರಲಿಕ್ಕೆ ಸಾಧ್ಯ, ನಾವೆಲ್ಲ ಚರ್ಚೆ ಮಾಡಲಿಕ್ಕೆ ಸಾಧ್ಯ, ನಮ್ಮ ಭಿನ್ನಾಭಿಪ್ರಾಯ ಬಿಡಲಿಕ್ಕೆ ಸಾಧ್ಯ. ಮತ್ತು ಇವತ್ತು ಅಂದಿನ ಎಲ್ಲ ಹಿರಿಯ 40-50 ಜನ ಮುಖಂಡರೆಲ್ಲ ಇವತ್ತು ನಾಶ ಹೋಗಿದ್ದಾರೆ, ಸತ್ತು ಹೋಗಿಬಿಟ್ಟಿದ್ದಾರೆ. ಈ ಹೊಸ ಜನ್ರೇಷನ್ ಬಂದಿದೆ IRGC. ಇದರಲ್ಲಿ ಸೈನ್ಯ ಒಂದು ಮತಾಂಧ ಇರ್ಬೋದು, ಮತ್ತೇನಿರ್ಬೋದು, ಅಥವಾ ರಾಷ್ಟ್ರೀಯತೆ ಅವರಲ್ಲಿ ಇರ್ಬೋದು, ಏನೂ ಇದ್ದರೂ ಹೊಸ ಜನ, ಹೊಸ ವಿಷಯ, ಹೊಸ ವಿಚಾರ ಸ್ವತಃ ಅಮೇರಿಕ ಇದ್ರು ಒಪ್ಪಿಕೊಳ್ತಾ ಇದೆ. ಈ ಹೊಸ ಜನ ಹೊಸ ಒಂದು ಸಂದರ್ಭದಲ್ಲೇ, ನವ ಸಂದರ್ಭದಲ್ಲೇ ಒಂದು ಹೊಸ ಇತಿಹಾಸ ಬರದ ಇರಾನ್ ಗೆಲ್ಲಬಲ್ಲದು ಅಷ್ಟಲ್ಲ, ನಮ್ಮಲ್ಲೇ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಗೆಲ್ತೀವಿ ಅನ್ನೋದು ಅಷ್ಟೇ ಅಲ್ಲ, ಜೊತೆಗೆ ಇಚ್ಛಾಶಕ್ತಿನೂ ಬೇಕು, ಕ್ರಿಯಾಶೀಲತೆ ಮತ್ತು ಕ್ರಿಯಾಶೀಲತೆ ಜೊತೆಗೆ ಪ್ರತಿಭೆನೂ ಬೇಕಾಗ್ತದೆ. ಆ ಎಲ್ಲ ಕೆಲಸಗಳು ಇವತ್ತು ಈ ಒಂದು ಇರಾನ್ ಮತ್ತು ಚೈನಾಗಳ ಒಗ್ಗಟ್ಟಿನಿಂದಾಗಿ ಆಯಿತು ಅನ್ನೋದು ನಾವು ಮರೀಲಿಕ್ಕೆ ಆಗೋದಿಲ್ಲ. ಕೇವಲ ಇರಾನ್ ಒಂದೊಂದು ಗೆಲ್ಲಲಿಕ್ಕೆ ಆಗಿಲ್ಲ, ಇದನ್ನು ಒಪ್ಕೊಳ್ಳೇಬೇಕು. ಅದಕ್ಕಿಂತ ಹೆಚ್ಚಿಗೆ ಚೈನಾ ಅದ್ರ ಹಿಂದಿದೆ ಅನ್ನೋದು ಸಹಿತ ನಾವು ಮನ್ನಣೆ ಮಾಡಿಕೊಂಡು ಇವತ್ತು ಪಾಕಿಸ್ತಾನ ಪ್ರಧಾನಿ ಈ ಒಂದು ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಿ ಪಾಕಿಸ್ತಾನದಲ್ಲೇ ಮುಂದಿನ 15 ದಿನಗಳಲ್ಲಿ ಇವೇನು 10 ಕಂಡೀಷನ್ ಅದಾವ
ಒಪ್ಪುವಂಥದ್ದು, ಕುಂತು ಮಾತಾಡೋದಕ್ಕೆ ಎಲ್ಲ ಒಪ್ಕೊಂಡಿದ್ದಾರೆ. ಈ ಮುಂದಿನ 15 ದಿವಸ ಯಾವುದೇ ಕ್ಷಿಪಣಿ ದಾಳಿ ಇಲ್ಲ, ಬಾಂಬ್ ದಾಳಿ ಇಲ್ಲ, ಮತ್ತೊಂದಿಲ್ಲ, ಒಪ್ಕೊಂಡಿದ್ದಾರೆ ಅವರು. ಹೀಗಾಗಿ ಯುದ್ಧ ನಿಂತಿತು. ಇಲ್ಲೇ ಮಾನವೀಯತೆ ಗೆದ್ದಿತು, ಹಣ ಮಾಡಿಕೊಳ್ಳುವ ದುಷ್ಟ ಬುದ್ಧಿ ಸೋತಿತು ಅನ್ನುವಂಥದ್ದು ವಿಶ್ವ ನಿಂತಿದ್ದು ಮಾನವೀಯತೆ, ಪ್ರೀತಿ, ವಿಶ್ವಾಸ, ಬದುಕು ಅನ್ನೋದನ್ನು ಇರಾನ್ ಇವತ್ತು ತೋರಿಸ್ಕೊಟ್ಟದ. ಇರಾನ್ ಇವತ್ತು ಗೆದ್ದಿರ್ಬೋದು, ಆದ್ರೆ ಆ ಗೆಲುವು ಏನಪ್ಪ ಅಂತಂದ್ರೆ ಅಮೇರಿಕೆಗೆ ಒಂದು ಬರೆ ಕೊಟ್ಟಂಗಾಗ್ಯದ. ನಾವು ಕೇವಲ ನಮ್ಮ ಒಂದು ಹಣದಿಂದ, ಶ್ರೀಮಂತಿಕೆಯಿಂದ, ಜೊತೆಗೆ ಟೆಕ್ನಾಲಜಿಯಿಂದ, ವೈಜ್ಞಾನಿಕದಿಂದ ವಿಶ್ವವನ್ನು ಗೆಲ್ಲಬಲ್ಲೆವು ಅನ್ನೋದಕ್ಕೆ ಏನಪ್ಪ ಅಂತ ಸೋಲು ಉಂಟಾಗ್ಯದ. ಜೊತೆಗೆ ಇವತ್ತು ಹೊರ್ಮುಜ್ ಇದು ಇರಾನದ ಜೊತೆಯಲ್ಲಿ ಉಳಿಯುವಂಥದ್ದು. ಅದನ್ನು ಈಗ ಚೈನಾ ಸ್ಪಷ್ಟಪಡಿಸಿದ, ಯಾಕಂದರೆ ಅದರ ಜೀವ ಅಲ್ಲದ. ನಿಮಗೆ ನಮ್ಮಲ್ಲಿ ಅಡಗೋಲಜ್ಜೆ ಕಥೆಯಲ್ಲಿ ಬರ್ತಾವಲ್ರಿ, ಒಬ್ಬ ರಾಕ್ಷಸನ ಜೀವ ಎಲ್ಲಂದ್ರೆ 7 ಕೋಟಿ ಒಳಗಿರುತ್ತಿರುವಂಥ ಆ ಒಂದು ಗಿಳಿಯ ಕುತ್ತಿಗೆಯಲ್ಲಿ ಅಂತ. ಹಂಗೆ ಚೈನಾದ ಜೀವ ಈ ಹಾರ್ಮುಜ್ ಸಂಧಿಯಲ್ಲಿ ಅದ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ, ಅದರ ಜೀವವಾಗಿ, ಅದರ ಜೀವದ ಜೊತೆಗೆ ಉಸಿರಾಗಿ ಚೈನಾ ಹೋರಾಡಿದ್ರಿಂದಾಗಿ ಇವತ್ತು ಇರಾನ್ ಗೆದ್ದದ. ಮತ್ತು ಪಾಕಿಸ್ತಾನ ಇವತ್ತೇನಪ್ಪ ಅಂತಂದ್ರೆ ಹಿರಿತನಕ ಪಟ್ಟವನ್ನು ಪಡ್ಕೊಂಡ ಎರಡೂ ರಾಷ್ಟ್ರಗಳ ಮಾತುಕತೆಗೆ ಪ್ಲೇಸ್ ಆಗ್ತಾಯಿದೆ ಈ ನಮ್ಮ ಬದಿಯ ಪಾಕಿಸ್ತಾನ. ಏನದರಲ್ಲಿ ಯುದ್ಧ ಸಮಾಪ್ತಿ ಆಯಿತು, ನೆಮ್ಮದಿ ಆಯಿತು ಅನ್ನೋದು ಒಂದು ನೆಮ್ಮದಿ. ಯಾಕಂದ್ರೆ ಇಲ್ಲೇ ಧರ್ಮ, ಜಾತಿ, ಕುಲ ಇವೆಲ್ಲಕ್ಕಿಂತ ಮೀರಿದ್ದು ಮಾನವೀಯತೆ. ಈ ಮಾನವೀಯತೆಗೆ ಇವತ್ತು ಜಯಿಸಕ್ಕದ ಇರಾನ್ ಗೆದ್ದದನ್ನಕ್ಕಿಂತಲೂ ತನ್ನನ್ನು ತಾವು ಉಳಿಸ್ಕೊಂಡದ. ಯಾಕಂದರೆ ಅಸ್ತಿತ್ವದ ಪ್ರಶ್ನೆ ಬಂದಿತ್ತು, ಉಳಿಸ್ಕೊಂಡದ. ಅದೇ ಕಾಲಕ್ಕೆ ಅಮೇರಿಕ ಹಿಂದೆ ಸರದ ಜಾಣತನ ತೋರಿದ. ಯಾಕಂದ್ರೆ ಸೋತಿರ್ಬೋದು, ಆದರೆ ಜಾಣತನದ ತನ್ನ ಗೆಳೆತನವನ್ನು ಅಟ್ಲೀಸ್ಟ್ ಇಟ್ಕೊಂಡು ಹೋಗೋದಕ್ಕೆ ಒಂದು ಹಾದಿ ಮಾಡ್ಕೊಳೋದು. ಇಲ್ಲಾಂದ್ರೆ ಅದು ಪೂರ್ತಿ ಏಕಾಂಗಿ ಆಗುವಂಥ ಒಂದು ದೊಡ್ಡ ದುರಂತ ನಡೆದು ಹೋಗಿಬಿಡ್ತಿತ್ತು. ಇರಾನ್ ಹಾಳಾಗಿ ಹೋಗ್ತಿತ್ತು ಇಲ್ಲೋ ಬೇರೆ ವಿಷಯ, ಆದರೆ ಅಮೇರಿಕ ಮಾತ್ರ ನಿಶ್ಚಿತವಾಗಿಯೂ ವಿಶ್ವದ ಖಳನಾಯಕ ಆಗ್ತಾ ಇತ್ತು. ಅದು ಸ್ವಲ್ಪದಲ್ಲಿ ತಪ್ಪಿಸ್ಕೊಂಡದ. ಹಾಗಂತೇಳಿ ಇವತ್ತು ಖಳನಾಯಕ ಅಲ್ಲಂತಲ್ಲ. ಯಾಕಂತಂದ್ರೆ ಅಮೇರಿಕ ಈ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿ ಇಸ್ರೇಲ್ ಪ್ರಚೋದನೆಯಿಂದ ದಾಳಿ ಮಾಡಿ ಯುದ್ಧ ಮಾಡಿ ತಾನೂ ಹಾಳು ಮಾಡಿಕೊಂಡಿತ್ತು. ಇರಾನನ್ನು ಸಹಿತ, ಇರಾನ್ ಸುತ್ತಮುತ್ತ ಇರಾನ ತನ್ನ ಮಿತ್ರ ರಾಷ್ಟ್ರ, ಕೊಲ್ಲಿ ರಾಷ್ಟ್ರಗಳ ಸಹಿತ ಈ ಯುದ್ಧದಲ್ಲಿ ಸಿಗಿಸಿ ತಾನೂ ನೋವು ಉಳಿತು. ಜೊತೆಗೆ ಈ ಎಲ್ಲ ಯುದ್ಧದಲ್ಲಿ ಭಾಗಿಯಾದವರು ನೋವು ಉಂಡು ಇನ್ನು ಮತ್ತೆ ರಿಬಿಲ್ಡ್ ಮಾಡಬೇಕಾಗ್ಯದ. ಇರಾನ್ ಆಗಿರ್ಬೋದು, ಕೊಲ್ಲಿ ರಾಷ್ಟ್ರಗಳಾಗಿರ್ಬೋದು, ಅರಬ್ ರಾಷ್ಟ್ರಗಳಾಗಿರ್ಬೋದು, ಈವನ್ ಅಮೇರಿಕ ಸಾಕಷ್ಟು ಲಾಸ್ ಮಾಡ್ಕೊಂಡದ್ದು ಇದರಲ್ಲಿ ಟ್ರಿಲಿಯನ್ ಟುಗೆದರ್ ಡಾಲರ್ಗಳಲ್ಲೇ ಅಂತ ಹೇಳ್ತಾ ಒಟ್ಟಾರೆಯಾಗಿ ಇರಾನ್ ಜಯ ಸಾಧಿಸಿದ, ಯುದ್ಧ ನಿಂತು ಅಂತ ಹೇಳೋದಕ್ಕೆ ಅದು ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. 45 ದಿನದಲ್ಲೇ ಮುಗೀತು ಯುದ್ಧ ಅನ್ನೋ ನಿಟ್ಟುಸಿರ ಎಲ್ಲರೂ ಬಿಡ್ತಾ ಇದ್ದಾರೆ ಅಂಥೇಳಿ ಆ ನಿಟ್ಟುಸಿರಿಗೊಂದು ಸಲಾಮ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋಣ. 16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ